ಗುಡ್ ಮಾರ್ನಿಂಗ್ ಡಿಎಕ್ಷನ್ ಫ್ರೆಂಡ್ಸ್. ಇದು ನನ್ನ 18ನೇ ವಿಡಿಯೋ. ಈಗಾಗಲೇ ನಾನು ಹೇಳಿದಂಗೆ ನಮ್ಮ ಈ ಡಿಎಕ್ಷನ್ ಪ್ರಾಡಕ್ಟ್ಸ್ಗಳನ್ನು ತಗೊಂಡು ಯಾರ್ಯಾರಿಗೆ ಏನೇನು ಅನಿಸಿದೆ ಅನ್ನೋದ್ರ ಬಗ್ಗೆ ಸಂದರ್ಶನಗಳನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ಈಗ ನಮ್ಮ ಶ್ರೀಧರ್ ಪತ್ತಾರ್ ಅವ್ರದ್ದಾಗಲಿ ಮತ್ತು ನಮ್ಮ ಮಹಾದೇವ್ ಪತ್ತಾರ್ ಅವ್ರದ್ದು, ನಮ್ಮ ಮಾಮಾರ್ದು ಕೂಡ ನಾವು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ವಿಡಿಯೋಗಳನ್ನು. ಇವತ್ತಿನ ದಿವಸ ಇವರು ನಮ್ಮ ಸಾಯಿ ಕೃಪಾ ಮುದಗಲ್ ಅವರು ಅಂತ ತಿಳ್ಕೊಂಡು, ಇವರು ಬಾಗಲಕೋಟೆ ಒಳಗೆ ಇರ್ತಾರೆ, ಇಲ್ಲೇ ಎಜುಕೇಶನ್ ಮಾಡಿದ್ದಾರೆ. ಮತ್ತೆ ಇವರು 15ನೇ ಸೆಕ್ಟರ್ ಸ್ವಂತ ಮನೆಯನ್ನು ಕಟ್ಟಿಸಿಕೊಂಡು ಇದ್ದಾರೆ. ಕಳೆದ ಸುಮಾರು 1.5-2 ವರ್ಷಗಳಿಂದ ಇವರು ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನಷ್ಟು ಮಾತಾಡಿಸಿ ಅವ್ರಿಗೆ ಏನು ಅನಿಸಿದ ಇದ್ರ ಬಗ್ಗೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದ್ರ ಸಲುವಾಗಿ ಇವತ್ತು ಅವ್ರ ಮನೆಗೆ ನಾನು ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಏನಿಲ್ಲ, ನೀವೇನು ಕಳೆದ 1.5-2 ವರ್ಷದಿಂದ ಏನು ತಗೊಳಕತ್ತಿರಲ್ಲ ಡಿಎಕ್ಷನ್ ಪ್ರಾಡಕ್ಟ್ಸ್ಗಳನ್ನ. ಮೊದಲಿಗೆ ಆರಂಭದಾಗ ನೀವು ಏನೇನು ತಗೊಂಡ್ರಿ, ಈಗೇನು ತಗೋತಾ ಇದ್ದೀರಿ, ಮತ್ತು ಅವುಗಳಿಂದ ನಿಮ್ಗೆ ಏನು ಅನಿಸದ ಅನ್ನೋದನ್ನ ಸಂಕ್ಷಿಪ್ತವಾಗಿ ಒಂದು 5-10 ನಿಮಿಷನಾಗ ಮಾತಾಡಿ ದಯವಿಟ್ಟು. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಮಸ್ಕಾರ. ಆ್ಯಕ್ಚುಲಿ ನಾವು ಇದರೊಳಗೆ ಬಂದು 1.5-2 ವರ್ಷ ಆಗೋಗಿದೆ. ಸೊ ಸ್ಟಾರ್ಟಿಂಗಲ್ಲಿ RG-GL ಮತ್ತು ಕಾಫಿ, ಟೀ, ಸೋಪು, ಪೇಸ್ಟು ಎಲ್ಲವುಗಳನ್ನು ಮೊದಲಿಂದನೂ ಬಳಸ್ತಾ ಬಂದಿದ್ದೀವಿ. ಸೊ RG-GL ಸುಮಾರು 1 ವರ್ಷದವರೆಗೂ ನಾವು 1 ವರ್ಷ 1.5 ವರ್ಷದವರೆಗೂ ತೊಗೊಂಡಿದ್ದೀವಿ, ಇಲ್ಲ ಅಂತ ಅಲ್ಲ. ಈಗ ಒಂದು 6-7 ತಿಂಗಳಿಂದ ಕಡಿಮೆ ಮಾಡಿದ್ದೀವಿ ತೊಗೊಳ್ಳೋದು. ಈಗಂತೂ ನಾವು ನಿಲ್ಲಿಸಿದ್ದೀವಿ. ಬಿಕಾಸ್ ನಾವು ಯಾವುದೇ ಹೆಲ್ತ್ ಇಶ್ಯೂಯಿಂದ ಅಥವಾ ಹೆಲ್ತ್ನ ಪ್ರಾಬ್ಲಮಿಂದ ಇದನ್ನು ತೊಗೊಳಕ್ಕೆ ಶುರು ಮಾಡಿದ್ದಲ್ಲ. ನಮ್ಮ ಹೆಲ್ತ್ನ ಸರಿಯಾಗಿ ಇಟ್ಕೊಳ್ಳೋಣ, ಮತ್ತು ಈ ಮನೆ ಕಟ್ಟೋ ಗದ್ದಲದಲ್ಲಿ ನಾವು ಹೆಲ್ತನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ಸಣ್ಣ ಪುಟ್ಟ ಯಾವುದೇ ರೋಗ ರುಜಿನಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ಕಂಟಿನ್ಯೂ ಆಗಿಟ್ಟಿದ್ವಿ. ಸ್ಪಿರುಲಿನಾನು ತೊಗೊಂಡಿದ್ದೀವಿ, RG ತೊಗೊಂಡಿದ್ದೀವಿ, GL ತೊಗೊಂಡಿದ್ದೀವಿ. RG-GL ಒಂದೊಂದೇ ತೊಗೊಳ್ತಾ ಶುರು ಮಾಡಿ ಅದನ್ನು 4-5ವರೆಗೂ ತೊಗೊಂಡಿದ್ದೀವಿ. ಆಮೇಲೆ ಬರ್ತಾ ಬರ್ತಾ ಅದನ್ನು ರೆಡ್ಯೂಸ್ ಮಾಡಿಕೊಂಡು ಕಡಿಮೆ ಮಾಡಿಬಿಟ್ಟು ನಿಲ್ಲಿಸಿದ್ದೀವಿ. ಹಾಗೆ ಸ್ಪಿರುಲಿನ ಇವಾಗಲೂ ಕೂಡ ನಾನು 3 ಸ್ಪಿರುಲಿನ ಡೈಲಿ ತೊಗೋತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಅಷ್ಟೇ ಅಲ್ಲದೆ ನನ್ನ ಹಸ್ಬೆಂಡು ತೊಗೋತಾರೆ. ಹಾಗೆ ನನ್ನ ಮಕ್ಕಳು ಕೂಡ ಅದನ್ನು ಸ್ಪಿರುಲಿನ ಒಂದೊಂದು ತೊಗೊತಾ ಇದ್ರು, 2 ತೊಗೋತಾ ಇದ್ದಾರೆ. ಈಗ ಅವ್ರಿಗೆ ಇಷ್ಟ ಆಯಿತು ಅಂದರೆ 3 ಕೂಡ ತೊಗೋತಾರೆ. ಸೊ ಇಲ್ಲಿ ಎದಕ್ಕೆ ನಾನು ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ನೀವು ಇಷ್ಟೇ ಪ್ರಮಾಣದ ಗುಳಿಗೆಗಳನ್ನು ಅಥವಾ ಇಷ್ಟೇ ಪ್ರಮಾಣದ ಔಷಧಿಗಳನ್ನು ತಗೋಬೇಕು ಅಂತ ಡ್ರಗ್ಸ್ ಕಂಪ್ನಿಗಳಲ್ಲಿ ಅಥವಾ ಹೊರಗಡೆ ಸಿಗುವಂಥ ಮೆಡಿಸಿನ್ಸ್ಗಳಲ್ಲಿ ಮಾತ್ರ ಇರುತ್ತೆ. ನಮ್ಮ ಔಷಧಿಗಳಲ್ಲಿ ಅಥವಾ ನಮ್ಮ ಈ ಇದ್ರೊಳಗೆ ಸ್ಪಿರುಲಿನಾದಲ್ಲಿ ಆ ಥರ ಇರೋದಿಲ್ಲ. ನೀವು ಇದನ್ನು ಜಾಸ್ತಿ ತೊಗೊಂಡಷ್ಟು ನಿಮ್ಮ ಹೆಲ್ತ್ ಜಾಸ್ತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಷ್ಟೇ ಅಲ್ಲದೆ ನಾವು ಸಾಕಷ್ಟು ಇದನ್ನು ಪೇಸ್ಟ್ ಬಳಸ್ತಾ ಇದ್ದೀವಿ. ಸ್ಟಾರ್ಟಿಂಗಿಂದ ನಮಗೆ ತುಂಬ ಇಷ್ಟ ಆಗಿರುವಂಥ ಒಂದು ಯಾವುದಾದ್ರೂ ಪ್ರಾಡಕ್ಟ್ ಅಂತ ಇದ್ದರೆ ಅದು ಪೇಸ್ಟ್. ಇದರಲ್ಲಿ ಪೇಸ್ಟ್ ಒಂದು ಕಾರಣ ಅಲ್ಲ, ಸಾಕಷ್ಟು ಕಾರಣದ ರೀತಿಯಿಂದ ನಮಗೆ ಹೆಲ್ಪ್ ಆಗ್ತದೆ. ಅದು ಒಂದಿತ್ತು ಅಂದರೆ ಮನೆಯೊಳಗೆ ನೀವು ಎಲ್ಲ ಥರ ಹೆಲ್ತನ್ನು ಕೂಡ ಕ್ಯೂರ್ ಮಾಡ್ಕೋಬೋದು. ನಿಮ್ಮ ಗಂಟಲು ನೋವು ತೊಂದರೆಗಳಿಂದನೂ ಕೂಡ ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಕುಡಿಬೋದು. ಬೇರೆ ಯಾವ ಪೇಸ್ಟ್ಗಳನ್ನು ಕುಡೀರಿ ಅಂತ ಯಾರೂ ಸಜೆಸ್ಟ್ ಮಾಡಲ್ಲ, ಬಟ್ ಆದರೆ ಡಿಎಕ್ಷನ್ನಲ್ಲಿ ಇದನ್ನೇ ಸಜೆಸ್ಟ್ ಮಾಡ್ತಾರೆ, ನೀವು ತೊಗೋಬೋದು, ಕುಡಿಬೋದು ಅಂತ. ಅಥವಾ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಪ್ಲೈ ಮಾಡ್ಕೋಬೋದು. ಮುಖಕ್ಕೆ ಕೂಡ ನೀವು ಪೂರ್ತಿಯಾಗಿ ಹಚ್ಕೊಂಡು ತೊಳ್ಕೊಬೋದು. ಸೊ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಸೊ ಚಿಕ್ಕ ಮಕ್ಕಳಿರುವ ಅಂಥವ್ರ ಮನೆಯೊಳಗೆ ಇದು ಒಂದು ಇತ್ತು ಅಂದ್ರೆ ಎಮರ್ಜೆನ್ಸಿ ಇರುತ್ತೆ, ರಾತ್ರಿ ಹೊತ್ತಲ್ಲಿ ಇನ್ಯಾವುದೋ ಟೈಮಲ್ಲಿ ಸಡನ್ನಾಗಿ ಫೀವರ್ ಬರುತ್ತೆ, ಇಲ್ಲ ಸಡನ್ನಾಗಿ ಕೆಮ್ಮು ನೆಗಡಿ ಶುರು ಆಗುತ್ತೆ, ಆ ಟೈಮಲ್ಲಿ ನೀವು ಇದನ್ನು ಬಳಸ್ಬೋದು. ಅಷ್ಟೇ ಅಲ್ಲದೆ ನನ್ನ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ ಈ ಒಂದು ಪೇಸ್ಟಿಂದ. ಅವರು ಮೇಲಿನ ಹಾಲು ಕುಡಿತಾ ಇದ್ರು, ಅಂದರೆ ಬಾಟ್ಲ್ ಹಾಲು ಕುಡಿತಾ ಇದ್ರು. ಸೊ ಅದರಿಂದ ಹಲ್ಲು ಬೇಗನೆ ಏನಾಗಿತ್ತು ಅಂದ್ರೆ ಕೀಟಾಣುಗಳಿಂದ ಸವಕಳಿ ಆದಂಗಾಗಿ ಕರಗಿದಂಗೆ ಆಗ್ತಾ ಇತ್ತು. ಹಲ್ಲು ಪೂರ್ತಿಯಾಗಿ ಬೆಳಿಲಿಕ್ಕೆ ಬಿಡಲೇ ಇಲ್ಲ. ಸೊ ಯಾವಾಗ ಈ ಪೇಸ್ಟನ್ನು ಹಚ್ಚಕ್ಕೆ ಶುರು ಮಾಡಿದ್ವು ಅವಾಗಿಂದ ಅದು ಸ್ಟಾಪ್ ಆಗಿದೆ. ಸೊ ಅವ್ರ ಹಲ್ಲು ಪ್ರಾಬ್ಲಮ್ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಬಂದಿಲ್ಲ. ಸೊ ಅದಷ್ಟೇ ಅಲ್ಲದೆ ಸೋಪ್ಗಳನ್ನು ಬಳಸಿದ್ದೀವಿ. ಸೋಪ್ ಬಳಸೋದ್ರಿಂದ ಕೂಡ ಅಷ್ಟೇ ನಿಮ್ಮ ಮುಖ ಸ್ವಚ್ಛವಾಗಿರುತ್ತೆ ಅನ್ನೋದಕ್ಕಿಂತ ಹೆಲ್ದಿಯಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟು. ಎಷ್ಟೋ ಜನ ಮೇಕಪ್ ಹಚ್ಚಿ ಬೆವರು ಕೂಡ ಬರ್ತಾ ಇರಲ್ಲ, ಎಲ್ಲ ಸ್ಟಾಪ್ ಆಗಿಬಿಟ್ಟಿರುತ್ತೆ. ನಮ್ಮ ದೇಹದೊಳಗೆ ಏನಪ್ಪ ಅಂದ್ರೆ ಬೆವರು ಬರೋದು ನ್ಯಾಚುರಲ್ ಕ್ರಿಯೆ, ಬರಬೇಕದು ದೇಹಕ್ಕೆ, ನಮ್ಮ ಮುಖಕ್ಕೆ. ಅದೆಲ್ಲ ಅಂದರೆ ಏನಿದೀವಿ ನಾವು ಹೆಲ್ದಿಯಾಗಿದ್ದೀವಿ ಅಂತ ಅರ್ಥ. ಎಷ್ಟೋ ಜನ ಈಗಿನ ಒಂದು ಬ್ಯುಸಿ ಶೆಡ್ಯೂಲ್ ಆಗಿರ್ಬೋದು, ಬೆಂಗಳೂರದಂಥ ಪ್ಲೇಸಲ್ಲೆಲ್ಲ ಅವ್ರು ತುಂಬ ಓಡಾಟ ಇರುತ್ತೆ, ಚೆನ್ನಾಗಿ ಕಾಣಬೇಕು ಅಂತ ಸಾಕಷ್ಟು ಮೇಕಪ್ಪು ಅದು ಇದು ಎಲ್ಲ ಹಚ್ಕೊಂಡು ಯೂಸ್ ಮಾಡ್ಕೊತಾ ಇರ್ತಾರೆ. ಹಚ್ಕೊಳ್ಳೋದು ಒಂದೇ ಅಲ್ಲ, ಅದ್ರ ಪೂರ್ತಿ ಪ್ರೊಸೆಸ್ ಗೊತ್ತಿರಬೇಕು. ವಾಪಸ್ ಮನೆಗೆ ಬಂದಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ರೀತಿನೂ ಗೊತ್ತಿರಬೇಕು. ನೀವೇನು ಮಾಡಿಲ್ಲ ಅಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಸ್ಕಿನ್ನು ಪ್ರಾಬ್ಲಮ್ ಬರುತ್ತೆ. ಸೊ ನಮ್ಮ ಸೋಪ್ ಬಳಸೋದ್ರಿಂದ ನಿಮ್ಗೆ ಯಾವ ರೀತಿಯಾದಂಥ ಪ್ರಾಬ್ಲಮ್ಸು ಬರಲ್ಲ. ನಿಮ್ಮ ಹೆಲ್ತು, ನಿಮ್ಮ ಸ್ಕಿನ್ನು ಚೆನ್ನಾಗಿರಲಿಕ್ಕೆ, ಹೆಲ್ದಿಯಾಗಿರಲಿಕ್ಕೆ, ಸರಿಯಾಗಿ ಉಸಿರಾಡೋಕ್ಕೆ, ಈ ನಮ್ಮ ಸ್ಕಿನ್ ಕೂಡ ಉಸಿರಾಡುತ್ತೆ,
ಗೊತ್ತಿರ್ಬೇಕು ನಮಗದು. ಸೊ ಅದು ಕೂಡ ನ್ಯಾಚುರಲ್ ಆಗಿ ಉಸಿರಾಡೋದಕ್ಕೆ ಅದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಷ್ಟೇ ಅಲ್ಲದೆ ಕಾಫಿ ಕೂಡ ಯೂಸ್ ಮಾಡ್ತಾ ಇದ್ವಿ. ನನಗೆ ಲೋ ಬಿ ಪಿ ಇದೆ ಆ್ಯಕ್ಚುಲಿ. ಯಾವಾಗಾದರೂ ಕಂಟಿನ್ಯೂಸ್ ಆಗಿ ನಾನೇ ಅದನ್ನು ಟ್ಯಾಬ್ಲೆಟ್ಸ್ ತೊಗೋತಾ ಇಲ್ಲ, ಅದರದ್ದು ಏನಿಲ್ಲ. ಸೊ ಯಾವಾಗಾದರೂ ಒಂದೊಂದು ಸರ್ತಿ ಬಿ ಪಿ ಲೋ ಆಗೋ ಥರ ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾನು ಬೇರೆ ಯಾವುದು ತಲೆ ಕೆಡಿಸ್ಕೊಳ್ದಿರ ನಮ್ಮ ಕಾಫಿ ಕಂಟಿನ್ಯೂಸ್ ಆಗಿ ಇಟ್ಟಿದ್ದೆ ಅಂದರೆ ನನಗೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಸೊ ಕಾಫಿ ಕೂಡ 2-in-1 ಕಾಫಿ ಬಳಸ್ತಾ ಇದ್ದೀವಿ. ಸೊ ಟೀ ಕೂಡ ಬಳಸ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ. ಬ್ರಷ್ ಬಳಸ್ತಾ ಇದ್ದೀವಿ, ತುಂಬ ಇಂಪಾರ್ಟೆಂಟ್. ಬ್ರಷು ಮತ್ತು ಪೇಸ್ಟು ಎರಡನ್ನಾದರೂ ಎಟ್ ಎನಿ ಕಂಡೀಷನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಳಸಿ ನೋಡಿ, ತೆಗೆದುಕೊಂಡು ನೋಡಿ. ನಮ್ಮ ಕಡೆನೇ ಅಂತ ಅಲ್ಲ, ಯಾರೇ ನಿಮ್ಗೆ DXN ಕಂಪ್ನಿಯವ್ರು ಸಿಕ್ಕರು ಕೂಡ ಅವ್ರ ಹತ್ರ ಅವು 2 ತೊಗೊಂಡು ಪ್ಲೀಸ್ ಯೂಸ್ ಮಾಡಿ ನೋಡಿ ಎಲ್ಲರೂ. ಆವಾಗ ನಿಮಗೆ ಇದ್ರ ಮೇಲೆ ಒಂದು ಟ್ರಸ್ಟ್ ಬರುತ್ತೆ, ನಂಬಿಕೆ ಬರುತ್ತೆ. ಬಂದ ಮೇಲೆ ನೀವು ಬೇಕಿದ್ರೆ ಮುಂದೆ ಬೇಕಾಗಿರುವಂಥದ್ದನ್ನು ತೆಗೆದುಕೊಳ್ಬೋದು. ಥ್ಯಾಂಕ್ ಯು ಮೇಡಮ್. ನೀವು ಈ ನಮ್ಮ ಪ್ರಾಡಕ್ಟ್ಗಳಿಂದ ಫೇಸ್ ಪ್ಯಾಕ್ ಮಾಡೋದು ಅದೆಲ್ಲ ಮಾಡ್ತಿದ್ರಿ ನಿಮ್ಮ ತಂಗಿಯವರಿಗೆ, ಮತ್ತೆ ನಿಮ್ಗೆ ಯಾವಾಗ ಕಾರ್ಯಕ್ರಮಗಳಿದ್ದಾಗ 2-3 ದಿವಸ ಮುಂಚಿತವಾಗಿ ನೀವು ಫೇಸ್ ಪ್ಯಾಕ್ ಮಾಡ್ಕೊಂಡ್ರಿ. ಒಂದ್ಸಾರಿ ನೀವು ನನಗೂ ಕೂಡ ಫೇಸ್ ಪ್ಯಾಕ್ ಮಾಡಿದಿರಿ. ಅದನ್ನ ಹ್ಯಾಗ್ ಮಾಡ್ಬೇಕು ಏನು ಅನ್ನೋದನ್ನ ಒಂದು 2-3 ನಿಮಿಷ ನಮ್ಗೆ ಸಂಕ್ಷಿಪ್ತ ಹೇಳ್ರಿ, ಮತ್ತು ಅದ್ರ ಲಾಭ ಏನು ಹೇಳ್ರಿ. ಹೌದು. ಸೊ ಇದು ಆಗ್ಲೇ ಹೇಳಿದೆ, ನಮ್ಮ ಸ್ಕಿನ್ನು ಚೆನ್ನಾಗಿತ್ತು, ಚೆನ್ನಾಗಿ ಉಸಿರಾಡ್ತಾ ಇತ್ತು, ಹೆಲ್ದಿ ಆಗಿತ್ತು ಅಂತ ಅಂದ್ರೆ ತನ್ನಿಂದ ತಾನಾಗ್ಲೇ ಗ್ಲೋ ಬರುತ್ತೆ, ತನ್ನಿಂದ ತಾನಾಗ್ಲೇ ನಮ್ಮ ಮುಖದಲ್ಲಿ ಒಂದು ನಗು ಇರುತ್ತೆ, ಅದು ತಾನಾಗ್ಲೇ ಎಲ್ಲ ನಮ್ಮ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿಪ್ಪ ಅಂದ್ರೆ ಪೇಸ್ಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಸಾಕಷ್ಟು ಜನ ಈ ಬೇರೆ ಬೇರೆ ಕಂಟ್ರಿಗಳಲ್ಲಿರೋರು ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಪೇಸ್ಟ್ ಅನ್ನ ಯೂಸ್ ಮಾಡಿ ಫೇಸ್ ಪ್ಯಾಕ್ಗಳಾಗಿ, ಮತ್ತೆ ಹೇರ್ ಗ್ರೋತ್ ಆಗುತ್ತೆ ಅದರಿಂದ. ಈ ನಮ್ಮ ಆಯಿಲ್ ಅನ್ನ ಹಚ್ಚೋದ್ರಿಂದ, ನಮ್ಮ ಪೇಸ್ಟ್ ಅನ್ನ ಯೂಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಸಾಕಷ್ಟು ಯುಟಿಲೈಸೇಷನ್ ಇದೆ. ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲಾನು ಹೇಳಕ್ಕಾಗಲ್ಲ, ಬಟ್ ನಾನು ಸಿಂಪಲ್ ಆಗಿ ಹೇಳ್ತೀನಿ. ನಮ್ದೊಂದು ಪೇಸ್ಟು ಸ್ಟಾರ್ಟಿಂಗಲ್ಲಿ ನಾವು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅದು ಯಾವ ಥರ ಇವರು ಇದು ಯುಟಿಲೈಸ್ ಮಾಡಿ ಅಪ್ಪರ್ ಶೇಪಲ್ಲಿ ರಬ್ ಮಾಡ್ತಾರೋ, ಸ್ಕ್ರಬ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಸ್ಕ್ರಬ್ ಥರ ಯೂಸ್ ಆಗುತ್ತೆ. ಸೊ ಅದನ್ನು ಹಚ್ಕೊಂಡು ತೊಳ್ಕೊಂಡ್ಮೇಲೆ ನಾವು ಸ್ಪಿರುಲಿನ ಹಾಕಿರ್ತೀವಿ, RG ಹಾಕಿರ್ತೀವಿ, GL ಹಾಕಿರ್ತೀವಿ. ಅದೆಲ್ಲದ್ರದ್ದು ಪೌಡರ್ಗಳನ್ನ, ಅದನ್ನ ಕ್ಯಾಪ್ಸಲ್ಸ್ಗಳನ್ನು ಓಪನ್ ಮಾಡಿ ಪೌಡರ್ಗಳನ್ನು ಹಾಕಿರ್ತೀವಿ. ಅಷ್ಟೇ ಅಲ್ಲದೆ ಮಸಾಜ್ ಆಯಿಲ್ ಹಾಕಿರ್ತೀವಿ. ಮತ್ತೆ ಬೇಕು ಅಂದ್ರೆ ನಮ್ದು ಇದು ಇದೆ, ಯಾವುದು ಲೆಮೋನ್ಜಿ ಇದೆ. ಲೆಮೋನ್ಜಿ ಒಂದು 2 ಡ್ರಾಪ್ ನಾವು ಲೆಮೋನ್ಜಿ ಹಾಕ್ಬೋದು. ಇದು ಎಲ್ಲವನ್ನ ನಾವು ಇಷ್ಟೇ ಹಾಕಿ ನಾವು ಆಯಿಲಲ್ಲಿ ಮಿಕ್ಸ್ ಮಾಡಿ ಅದನ್ನ ಫೇಸ್ಗೆ ಸ್ವಲ್ಪ ಬೇಕಿದ್ರೆ ನೀರು ಯೂಸ್ ಮಾಡ್ಬೋದು. ನೀರು ಹಾಕಿ ನಾವು ಫೇಸ್ಗೆ ಫೇಸ್ ಪ್ಯಾಕ್ ಥರ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಕ್ರಬ್ ಮಾಡಿಕೊಂಡು ಹಾಗೆ ಬಿಟ್ಕೊಂಡು ಅದನ್ನೊಂದು 15 ನಿಮಿಷ ಬಿಟ್ಟು ಅದು ಡ್ರೈ ಆಗೋವರೆಗೂ ಬಿಟ್ಟು ಅದನ್ನು ವಾಪಸ್ ನಾವು ತೊಳ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಫೇಸ್ ತುಂಬಾ ಇದಾಗುತ್ತೆ, ಗ್ಲೋ ಬರುತ್ತೆ. ಇದರಲ್ಲಿ ನಿಮ್ಗೆ ಸ್ಕಿನ್ ಟ್ಯಾನ್ ಇದೆ, ನಿಮ್ಗೇನೋ ಪ್ರಾಬ್ಲಮ್ಸ್ ಇದೆ ಅಂದರೆ ಸ್ಕಿನ್ ಟ್ಯಾನ್ಗೆ ಕಾಫಿ ಪೌಡರ್ ಯೂಸ್ ಮಾಡ್ತಾರೆ. ತುಂಬ ಜನ ಯೂಸ್ ಮಾಡ್ತಾರೆ, ನಾರ್ಮಲ್ ಕಾಫಿಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಅದರಿಂದ ಕೆಫಿನ್ ಇರುತ್ತೆ, ಇನ್ನೇನೋ ಇರುತ್ತೆ, ಕೆಮಿಕಲ್ಸ್ಗಳಿರ್ತವೆ, ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಉಂಟಾಗುತ್ತೆ. ನಮ್ಮಲ್ಲಿ ನಾವು ನಮ್ಮ ಕಾಫಿ ಪೌಡರ್, ಒಂದು ಕಾಫಿ ಪೌಡರ್ ಬಗ್ಗೆನೇ ಒಂದು ದೊಡ್ಡ ವಿಡಿಯೋ ಮಾಡ್ಬೋದು. ಆ ಕಾಫಿ ಪೌಡರ್ ಕೆಫಿನ್ ಆ ಥರ ಏನೂ ಇಲ್ಲ, ಕೆಮಿಕಲ್ಗಳು ಇಲ್ಲ. ಗ್ಯಾನೋಡರ್ಮಾ ಪೌಡರ್ ಹಾಕಿ ಎಲ್ಲದರಲ್ಲೂ ನಮ್ದು ಯಾವುದೇ ಪ್ರಾಡಕ್ಟ್ ಇದ್ರೂ ಅದರಲ್ಲಿ ಗ್ಯಾನೋಡರ್ಮಾ ಇದು ಸ್ವಲ್ಪ ಆದರೂ ಎಕ್ಸ್ಟೆನ್ಷನ್ ಇದ್ದೇ ಇರುತ್ತೆ ಅದರದ್ದು ಪೌಡರ್ ಮಿಶ್ರಣ. ಸೊ ಅದರಲ್ಲಿ ಕಾಫಿ ಪೌಡರ್ ಅದನ್ನು ನೀವು ಕೂಡ ಈ ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ಬೋದು. ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಸ್ಕಿನ್ ಟ್ಯಾನ್ ಆಗಿದ್ರೆ ಅಥವಾ ನಿಮ್ಮ ಸ್ಕಿನ್ ಏನಾದರೂ ಡಲ್ ಆಗಿದ್ರೆ, ಡೆಡ್ ಸ್ಕಿನ್ಸ್ ಇದ್ರೆ ಅದೆಲ್ಲ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.